ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಅದರ 17ನೇ ವಚನದಿಂದ ನಾವು ಕೆಲವೊಂದು ಕಾರ್ಯಗಳನ್ನು ನಾವು ಗಮನಿಸಲಿಕ್ಕಾಗಿ ನಾವುಗಳ ಮಾರ್ಕ 16, 17ನೇ ವಚನ. 17ನೇ ವಾಕ್ಯದಲ್ಲಿ ಗಮನಿಸುವ ಯೇಸು ಸ್ವಾಮಿ ಹೇಳಿದನು, ಇದಲ್ಲದೆ ನಂಬುವವನಿಂದ, ಎಲ್ಲರೂ ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ. ಹಾಗಾದ್ರೆ ಯಾರು ಏನ್ ನಂಬಬೇಕು? ನಂಬ್ರಿ ಅಂತ ಹೇಳ್ತಿರಲ್ಲ, ಏನ್ ನಂಬಬೇಕು? ಇವತ್ತು ಅನೇಕರಿಗೆ ಏನ್ ನಂಬಬೇಕು ಅಂತ ಗೊತ್ತಿಲ್ಲ. ನಂಬುವವರಿಂದ, ಯಾರು ನಂಬುವವರು, ಏನನ್ನ ನಂಬುವವರು? ಇವತ್ತಿಲ್ಲಿ ಕುಳಿತುಕೊಂಡಿರುವಂತ ಎಲ್ಲರನ್ನ ಕೇಳಿದಾಗ ನಂಬಿಕೆ ಇದೆಯಾ ಅಂತ ಕೇಳಿದಾಗ ಎಲ್ಲರೂ ತಲೆ ಆಡಿಸ್ತಾರೆ, ನಂಬಿಕೆ ಇದೆ. ಏನ್ ನಂಬ್ತೀರಾ ಅಂತ ಕೇಳಿದ್ರೆ ಏನ್ ನಂಬ್ತೀವೋ. ಕಾರಣ ಏನ್ ನಂಬ್ತಾರೆ ಎನ್ನೋದು ಇವತ್ತು ಅನೇಕರಿಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ಉತ್ತಮವಾದಂಥ ಒಂದು ಉದಾಹರಣೆಯನ್ನ ಯೇಸು ಸ್ವಾಮಿ ತಾನು ಹೇಳ್ತಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ತಾನು ಕೇಳ್ತಾನೆ, ಲೋಕದ ಜನ ನನ್ನನ್ನು ಯಾರು ಎಂದು ಹೇಳ್ತಾರೆ ಎಂದು. ತಕ್ಷಣ ಒಬ್ಬೊಬ್ಬರು ಒಂದೊಂದು ಮಾತನ್ನು ಹೇಳಿದ್ರು. ಯೇಸುವೆ, ನಿನ್ನನ್ನು ನೋಡಿ ಈಗೋ ಜನ ಹೇಳ್ತಾರೆ, ನೀನು ಪ್ರವಾದಿಯಾದಂಥ ಎರಿಯಮೇನು, ಯೆಶಾಯನು, ಎಲಿಯನು, ಸತ್ತೋದಂಥ ಸ್ನಾನಿಕನಾದಂಥ ಯೋಹಾನನು ಎದ್ದು ಬಂದಿದ್ದಾನೆ, ನೀನು ಹಳೆ ಕಾಲದ ಒಂದು ಪ್ರವಾದಿ ಅಂತ ಎಲ್ಲ ಜನ ಹೇಳ್ತಾರೆ ಅಂತ. ತಕ್ಷಣ ಯೇಸು ಸ್ವಾಮಿ ಹೇಳಿದನು, ನೀವು ನನ್ನ ಕುರಿತಾಗಿ ಏನು ಹೇಳ್ತೀರಾ? ತಕ್ಷಣ ಎಲ್ಲ ಗಪ್ಚುಪ್ ಆಗೋದ್ರು. ಏನು ಗಪ್ಚುಪ್ ಆಗೋದಂದ್ರೆ, ಕೇಳಿದ್ದನ್ನು ಹೇಳೋದು ಬಹಳ ಸುಲಭ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ಕೇಳಿದ್ದನ್ನ ಹೇಳೋದು ಬಹಳ ಸುಲಭ, ಅನುಭವಿಸಿ ಹೇಳೋದನ್ನ ಬಹಳ ಕಷ್ಟ. ಇವತ್ತು ಸಭೆಯೊಳಗಡೆ ಅನೇಕ ವಿಶ್ವಾಸಿಗಳು ಹೇಗಿದ್ದಾರೆ ಅಂದರೆ, ಮತ್ತೊಬ್ಬರನ್ನ ನೋಡಿ ಜೀವಿಸ್ತಾ ಇದ್ದಾರೆ ಹೊರತು ದೇವರನ್ನ ನೋಡಿ ಜೀವಿಸ್ತಾ ಇಲ್ಲ. ಅವರನ್ನ ದೇವರ ಆಶೀರ್ವಾದ ಮಾಡಿದ್ರೆ ನನ್ನನ್ನು ದೇವರ ಆಶೀರ್ವಾದ ಮಾಡ್ತಾನೆ, ಅವರನ್ನು ಮಾಡಲಿಲ್ವಾ ನನ್ನನ್ನು ದೇವರು ಮಾಡಲ್ಲ. ಅವ್ರಿಗೆ ಬಿಡುಗಡೆ ಆಗುತ್ತೆ, ನನಗೂ ಬಿಡುಗಡೆ ಆಗುತ್ತೆ, ಅವ್ರಿಗೆ ಆಗ್ಲಿಲ್ವಾ ನನಗೂ ಆಗಲ್ಲ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಇವತ್ತು ದೇವ್ರ ಮಕ್ಕಳು ಗಮನಿಸಿ, ಸಭೆ ಒಳಗಡೆ ಅನೇಕ ವಿಶ್ವಾಸಿಗಳು ಯಾವ ರೀತಿ ಜೀವಿಸ್ತಾ ಇದ್ದಾರೆ ಅಂದರೆ, ಇವತ್ತು ಮತ್ತೊಬ್ಬರು ಹೇಳಿದ್ದನ್ನ ಹೇಳ್ಕೊಂಡು ಅನೇಕರು ಜೀವಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನ ಕುರಿತಾಗಿ ಏನು ಹೇಳ್ತೀರಾ? ತಕ್ಷಣ 12 ಜನ ಸುಮ್ಮನೆ ಆಗೋಗ್ಬಿಟ್ರು, ನೀವು ಸುಮ್ಮನೆ ಆದಂಗೆ. ಕಾರಣ ಏನಂದ್ರೆ, ಆ 12 ಜನರಿಗೆ ಏನು ಹೇಳಬೇಕು ಅಂತ ಯೇಸು ಸ್ವಾಮಿ ಯಾರು 3.5 ವರ್ಷ ಆತನ ಜೊತೆಯಲ್ಲಿ ನಡೆದಿದ್ದಾರೆ, 3.5 ವರ್ಷ ಯೇಸು ಸ್ವಾಮಿ ಜೊತೆ ತಿಂದಿದ್ದಾರೆ, ಓಡಾಡಿದ್ದಾರೆ. ಯೇಸು ಸತ್ತವರನ್ನೇ ಎಬ್ಬಿಸಿದ್ದನ್ನು ನೋಡಿದ್ದಾರೆ, ಯೇಸು ಸ್ವಾಮಿ ಕುಷ್ಠ ರೋಗಿಗಳನ್ನ ಸೌಖ್ಯ ಮಾಡೋದನ್ನ ನೋಡಿದ್ದಾರೆ, ಯೇಸು ಸ್ವಾಮಿಯ ದಿವ್ಯತ್ವವನ್ನ ಮರುರೂಪದ ಬೆಟ್ಟದಲ್ಲಿ ಅವರು ಕಂಡಿದ್ದಾರೆ, ಯೇಸು ಸ್ವಾಮಿ ದೆವ್ವಗಳನ್ನು ಓಡಿಸಿದ್ದನ್ನ ನೋಡಿದ್ದಾರೆ, ಯೇಸು ಸ್ವಾಮಿ ನೀರಿನ ಮೇಲೆ ನಡ್ಕೊಂಡು ಬರೋದನ್ನ ನೋಡಿದ್ದಾರೆ, ಯೇಸು ಸ್ವಾಮಿ ನೀರನ್ನ ದ್ರಾಕ್ಷರಸವಾಗಿ ಮಾಡೋದನ್ನ ನೋಡಿದ್ದಾರೆ, ಯೇಸು ಸ್ವಾಮಿ 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಉಣಪಡಿಸೋದನ್ನು ನೋಡಿದ್ದಾರೆ. ಆದ್ರೂ ಯೇಸು ಸ್ವಾಮಿ ಯಾರು ಅಂತ ಹೇಳೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ಅನೇಕ ವಿಶ್ವಾಸಿಗಳಂಗೇನೆ 15 ವರ್ಷದಿಂದ ಸಭೆಗೆ ಬರ್ತಾ ಇದ್ದಾರೆ, ಆದ್ರೆ ಇವತ್ತು ಯೇಸು ಯಾರು ಎಂದು ನಂಬೋದಕ್ಕೂ ಹೇಳೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಇವತ್ತು ಅದ್ಭುತಗಳು ಕಣ್ಣಲ್ಲಿ ಕಾಣ್ತಾ ಇದ್ದಾರೆ ಹೊರತು ತಮ್ಮ ಹೃದಯದಲ್ಲಿ ಅನುಭವಿಸ್ತಾ ಇಲ್ಲ. ಅದ್ಭುತಗಳನ್ನ ಕಣ್ಣಿಂದ ಕಾಣ್ತಾ ಇದ್ದಾರೆ ಹೊರತು ತಮ್ಮ ಹೃದಯದಿಂದ ಅನೇಕರು ಅನುಭವಿಸುತ್ತಾ ಇಲ್ಲ. ಅದರಿಂದಲೇ ಬೈಬಲ್ ಅಲ್ಲಿ ಯೇಸು ಸ್ವಾಮಿ ತಾನು ಹೇಳ್ತಾನೆ, ನೀವು ನನ್ನ ಕುರಿತಾಗಿ ಏನ್ ಹೇಳ್ತೀರಾ? ಎಲ್ಲರೂ ಸುಮ್ಮನೆ ಆಗೋದ್ರು. ತಕ್ಷಣ ಪೇತ್ರ ಜಿಗಿದಾತನು ಹೇಳಿದ, ಯೇಸುವೆ, ನೀನು ಜೀವ ಸ್ವರೂಪನಾದ ದೇವ ಕುಮಾರನಾಗಿರುವ ಕ್ರಿಸ್ತನು ಎಂದು ತಕ್ಷಣ ಪೇತ್ರ ಹೇಳಿದಾಗ, ತಕ್ಷಣ ಯೇಸು ಸ್ವಾಮಿ ಪೇತ್ರ ನೋಡ್ಕೊಂಡು ಹೇಳ್ತಾನೆ, ಹೋಲ್ಡ್ ಆನ್. ಕಾರಣ ನಿನಗೆ ಇದನ್ನು ತಿಳಿಸಿಕೊಟ್ಟಿದ್ದು ಮಾಂಸ ರಕ್ತಗಳಲ್ಲ, ನಿನಗೆ ಇದನ್ನು ತಿಳಿಸಿಕೊಟ್ಟಿದ್ದು ಪರಲೋಕದ ದೇವರಾಗಿದ್ದಾನೆ. ಆದ್ರಿಂದ ದೇವರು ಪೇತ್ರ ನೋಡಿಕೊಂಡು ಹೇಳ್ದ, ನಾನು ನಿನ್ನ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ. ಹಾಗಾದ್ರೆ ದೇವರನ್ನ ಸರಿಯಾಗಿ ನಂಬುವವರು ಪ್ರತಿಯೊಬ್ಬರ ಮೇಲೆ ಸಭೆ ಇರುತ್ತೆ. ನೀವು ಗಟ್ಟಿಯಾಗಿ ಆಮೇಲೆ ಹೇಳಲಿಲ್ಲ. ದೇವರನ್ನ
ಚೆನ್ನಾಗಿ ನಂಬುವಂತ ಪ್ರತಿಯೊಬ್ಬರ ಮೇಲೆ ಏನಿರುತ್ತೆ? ಸಭೆ ಇರುತ್ತೆ. ಅವರ ಮೇಲೆ ಒಂದು ಸೇವೆ ಇರುತ್ತೆ, ಅವರ ಮೇಲೆ ಒಂದು ಅಧಿಕಾರ ಇರುತ್ತೆ, ಅವರ ಮೇಲೆ ತೆರೆಯಲ್ಪಟ್ಟಂತ ಒಂದು ಪರಲೋಕ ಅವರ ಮೇಲೆ ಯಾವಾಗಲೂ ಇರುತ್ತೆ. ಯೇಸು ಸ್ವಾಮಿ ಹೇಳಿದನು, ನಾನು ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಗೋಪುರಗಳು ಅದನ್ನು ಜಯಿಸೋದಿಲ್ಲ. ಮುಂದಿನ ಪದ ಯೇಸು ಸ್ವಾಮಿ ಏನು ಉಚ್ಚರಿಸ್ತಾನೆ ಗೊತ್ತಾ? ನೀನು ಭೂಲೋಕದಲ್ಲಿ ಏನು ಕಟ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ನೀನು ಭೂಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಯೇಸು ಸ್ವಾಮಿ ಹೇಳ್ತಿರೋ ಪ್ರಕಟಣೆಯನ್ನು ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿನಗೆ ನಾನು ಯಾರು ಎನ್ನುವಂತ ರೆವೆಲೇಷನ್ ನಿನಗೆ ದೊರಕಿರೋದ್ರಿಂದ ಇವತ್ತು ದೇವರ ಮಕ್ಕಳ ಗಮನಿಸಿ, ಅನೇಕ ವಿಶ್ವಾಸಗಳಿಗೆ ತಪ್ಪಿ ಹೋಗ್ತಾ ಇರೋದು ಎಲ್ಲಿ ಗೊತ್ತಾ? ಯೇಸು ಸ್ವಾಮಿ ಯಾರು ಎನ್ನುವಂತ ಪ್ರಕಟಣೆ ಇವತ್ತು ಅನೇಕರಿಗಿಲ್ಲ. ಯೇಸು ನಿನ್ನ ಜೀವನದಲ್ಲಿ ಯಾರಾಗಿದ್ದಾನೆ? ಇವತ್ತು ಸಿಂಪಲ್ ಆದ ಪ್ರಶ್ನೆ, ನಿಮ್ಮನ್ನೇ ನೀವು ಪರ್ಸನಲ್ ಆಗಿ ತೆಗೆದುಕೊಳ್ಳ್ರಿ. ಯೇಸು ನಿನ್ನ ಜೀವಿತದಲ್ಲಿ ಯಾರಾಗಿದ್ದಾನೆ? ಯೇಸು ಸ್ವಾಮಿಯನ್ನ ನೀವು ಏನಂತ ನೀವು ನಂಬುತ್ತಾ ಇದ್ದೀರಾ? ಯೇಸು ಸ್ವಾಮಿಯನ್ನ ಯಾವ ರೀತಿಯಲ್ಲಿ ನೀವು ಪ್ರೀತಿಸ್ತಾ ಇದ್ದೀರಾ? ಯೇಸು ನಿಮಗೆ ಏನಾಗಿದ್ದಾನೆ? ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ನೀವು ಕಂಡುಕೊಂಡ್ರೆ ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ಯೇಸು ನಿಮ್ಮ ಜೀವನದಲ್ಲಿ ಎಂತ ಪಾತ್ರವನ್ನ ವಹಿಸ್ತಾ ಇದ್ದಾನೆ? ಹೂ ಈಸ್ ದಿಸ್ ಜೀಸಸ್? ಯೇಸು ನಿನಗೋಸ್ಕರ ಏನಾಗಿದ್ದಾನೆ? ಯೇಸು ಯಾರು ಎಂದು ನೀನು ತಿಳಿದವನಾಗಿದ್ದಿ. ಇದು ನಿನ್ನ ಜೀವಿತದಲ್ಲಿ ವ್ಯಕ್ತಿಗತವಾದಂಥ ಅನುಭವವಾಗಿದ್ರೆ ನಾನು ಒಂದು ಕಾರ್ಯ ಹೇಳ್ತೇನೆ, ಯೇಸುವನ್ನ ನಂಬುವಂತ ನೀನು ಅದ್ಭುತಕ್ಕಾಗಿ ಹುಡುಕುವಂತ ವ್ಯಕ್ತಿ ಆಗಿರಲ್ಲ, ನೀನೇ ಅದ್ಭುತ ಮಾಡುವ ವ್ಯಕ್ತಿ ಆಗಿರುತ್ತಿ. ಗಟ್ಟಿಯಾಗಿ ಆಮೇನ್ ಹೇಳ್ಬೇಕು. ಇವತ್ತು ಅನೇಕ ವಿಶ್ವಾಸಿಗಳು ಏನಕ್ಕೆ ಅದ್ಭುತ ಹುಡುಕ್ತಾರೆ ಅಂದ್ರೆ ಅವರಿಗೆ ಯೇಸು ಸ್ವಾಮಿ ಯಾರು ಅಂತ ಅವರಿಗೆ ನಂಬಿಕೆ ಇಲ್ಲ. ಅವ್ರಿಗೊಂದು ಚಿಂತೆ, ಪಾಸ್ಟ್ ಕೈ ಇಟ್ಟರೆ ಬಿಡುಗಡೆ, ಇಂಥ ಒಂದು ಸ್ಥಳಕ್ಕೆ ಹೋದ್ರೆ ಬಿಡುಗಡೆ, ಇಂಥ ಒಂದು ಕಾರ್ಯಕ್ಕೆ ಹೋದ್ರೆ ಬಿಡುಗಡೆ. ಕಾರಣ ಏನಂದ್ರೆ ಅವರಿಗೆ ಆ ಸ್ಥಳದ ಮೇಲಿರೋ ನಂಬಿಕೆ ಯೇಸುವಿನ ಮೇಲಿಲ್ಲ. ನೀವು ಆಮೇಲೆ ಹೇಳದೇ ಇದ್ದಾಗ ಅವರಿಗೆ ಆ ಸ್ಥಳದ ಮೇಲಿರುವ ನಂಬಿಕೆ ಯೇಸುವಿನ ಮೇಲೆ ಇಲ್ಲದೆ ಇರೋದ್ರಿಂದ ಇವತ್ತು ಸ್ಥಳಗಳನ್ನು ಹುಡುಕ್ತಾರೆ. ನಾನು ಒಂದು ಕಾರ್ಯ ಹೇಳ್ತೇನೆ, ಯೇಸುವಿನ ಮೇಲೆ ನಂಬಿಕೆ ನಿನಗಿರುವುದಾದರೆ ನೀನು ಯಾವ ಸ್ಥಳ ಹುಡುಕೊಂಡೋಗ ಅವಶ್ಯಕತೆ ಇಲ್ಲ. ನೀನೇ ಅದ್ಭುತ ಮಾಡುವ ವ್ಯಕ್ತಿ ಆಗಿರ್ತೀಯ. ನಿನ್ನ ಮುಖಾಂತರ ನೂರಾರು ಜನ, ನಿನ್ನ ಮುಖಾಂತರ ಸಾವಿರಾರು ಹಳ್ಳಿಗಳು, ನಿನ್ನ ಮುಖಾಂತರ ಅನೇಕ ಲಕ್ಷಾನುಗಟ್ಟಲೆ ಜನ ಬಿಡುಗಡೆಯನ್ನು ಕಂಡುಕೊಳ್ಳತಕ್ಕಂತ ಒಂದು ವ್ಯಕ್ತಿಯಾಗಿ ನೀನು ಮಾರ್ಪಡತಕ್ಕಂತೆ ಕರ್ತನು ನಿನಗೆ ಕೃಪೆಯನ್ನು ದಯಪಾಲಿಸ್ತಾನೆ. ಕಾರಣ ನೀನು ನಂಬುವ ದೇವರು ಸಾಧಾರಣವಾದ ದೇವರಲ್ಲ. ನೀನು ನಂಬುವ ದೇವರು ಆತನು ಅಖಿಲಾಂಡವನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾದ ದೇವರು. ನೀನು ಸೇವಿಸುವ ಯೇಸು ಆತನು ಆಲ್ಫೆಯು ಒಮೆಗನಾಗಿದ್ದಾನೆ. ನೀನು ಸೇವಿಸುವ ಯೇಸು ಆತನು ಮರಣ ಪಾತಾಳದ ಬೀಗದ ಕೈ ಉಳ್ಳವನಾಗಿದ್ದಾನೆ. ಆತನ ನಾಮದ ಮುಂದೆ ಎಲ್ಲ ಮೊಣಕಾಲುಗಳು ಮಡಚಲ್ಪಡುತ್ತದೆ. ಆತನ ನಾಮದ ಮುಂದೆ ಎಲ್ಲ ನಾಲಿಗೆಗಳು ಒಪ್ಪಲೇಬೇಕು. ಕಾರಣ ಯೇಸು ಜೀವ ಉಳ್ಳ ದೇವರಾಗಿದ್ದಾನೆ. ಕಾರಣ ನಾನು ನೀನು ಆರಾಧಿಸುವ ಯೇಸು ಆತನು ಸಾಧಾರಣದವನಲ್ಲ, ಆತನು ಪರಿಶುದ್ಧನಾಗಿದ್ದಾನೆ. ನಾನು ನೀನು ಆರಾಧಿಸುವ ಯೇಸು ಆತನು ಅಧಿಕಾರ ಉಳ್ಳವನು. ನಾನು ನೀನು ಆರಾಧಿಸುವ ಯೇಸು ಆತನು ಸೃಷ್ಟಿಕರ್ತನು. ಯೇಸುವನ್ನ ನೀವು ನಂಬಬೇಕು. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಯೇಸುವನ್ನ ನೀವು ನಂಬಬೇಕು. ನಾನು ಇನ್ನೊಂದು ಸಾರಿ ಹೇಳ್ತೇನೆ, ಯೇಸುವನ್ನ ನೀನು ನಂಬಬೇಕು. ಯೇಸುವನ್ನ ನಂಬಿ ನೀನು ಬಾಯಿ ತೆರೆದು ಮಾತಾಡೋದಕ್ಕಾಗಿ ನೀನು ಪ್ರಾರಂಭ ಮಾಡಿದಾಗ ನೀನು ಬಾಯಿ ತೆರೆದು ಏನು ಹೇಳ್ತೀಯೋ ಆ ಬಿಡುಗಡೆಗಳು ನಡೆದಿರುತ್ತೆ. ನಾವು ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ದೇವರೇ, ನಿನ್ನನ್ನು ಆಳವಾಗಿ ನಂಬೋ ಕೃಪೆ ನನಗೆ ಕೊಡಪ್ಪ ಅಂತ. ಗಟ್ಟಿಯಾಗಿ ಹೇಳ್ರಿ ಆಮೇ. ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ ಆಮೇ.
ಇನ್ನೊಂದು ಸಾರಿ ಗಟ್ಟಿಯಾಗಿ ಹೇಳ್ರಿ ಆಮೇ. ಇವತ್ತು ನಾವು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡಬೇಕು, ಯೇಸುವೆ ನಿನ್ನನ್ನು ಆಳವಾಗಿ ನಂಬುವ ಕೃಪೆ ನಮಗೆ ಕೊಡಬೇಕು. ಕಾರಣ ನಂಬಿಕೆ ಇಲ್ಲದೆ ಯಾರು ದೇವರನ್ನ ಮೆಚ್ಚಿಸಕ್ಕಾಗಲ್ಲ. ವಿಶ್ವಾಸ ಜೀವಿತದಲ್ಲಿ ಯೇಸುವಿನ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋದರೆ ನೀವು ದೇವರನ್ನ ಮೆಚ್ಚಿಸಕ್ಕಾಗಲ್ಲ. ನಮ್ಮ ಒಂದು ನಂಬಿಕೆ ಏನಾಗಿರಬೇಕು, ಯೇಸು ಸ್ವಾಮಿ ಯಾರು ಎಂದು ನಾವು ಅರ್ಥವರಾಗಿರಬೇಕು. ಉತ್ತಮವಾದ ಉದಾಹರಣೆ, ಅಬ್ರಹಾಮನು 75ನೇ ವರ್ಷದಲ್ಲಿ ದೇವರನ್ನ ನಂಬದನು. 100ನೇ ವರ್ಷವಾದರೂ ಅವನಿಗೆ ಸಂತತಿ ಆಗಲಿಲ್ಲ. ಆದರೂ 25 ವರ್ಷ ಅವನ ನಂಬಿಕೆ ಏನು ಗೊತ್ತೇ, ಇಲ್ಲದಿರುವುದನ್ನು ದೇವರು ಇರುವ ಹಾಗೆ ಬರಮಾಡುವನು. ಅವನ ನಂಬಿಕೆ ದೇವರ ಮೇಲೆ ಏನಾಗಿತ್ತು, ಇಲ್ಲದಿರುವುಗಳನ್ನು ಇರುವ ಹಾಗೆ ಬರಮಾಡುವ ದೇವರು. ಅದರಿಂದಲೇ ಅಬ್ರಹಾಮನ ಕುರಿತಾಗಿ ದೇವರು ಹೇಳಬೇಕಾದ್ರೆ ತಾನು ಹೇಳಿದನು, ನಾನು ಎಲ್ ಶಡಾಯ್, ನಾನು ಸರ್ವಶಕ್ತನಾದ ದೇವರು. ಕಾರಣ ನಿನ್ನ ನಂಬಿಕೆಯನ್ನು ಇಲ್ಲದಿರುವಂಥ ಮಧ್ಯದಲ್ಲಿ ಸಕಲದನ್ನು ಬರಮಾಡೋ ದೇವರು. ಈ ನಂಬಿಕೆಯಲ್ಲೇ ನೀನು 25 ವರ್ಷ ನಡ್ಕೊಂಡು ಬಂದೆ. ಆದ್ರಿಂದಲೇ ನಿನ್ನ ಬಾಲ್ಯ ಸಾರಳ ಗರ್ಭಕಾಲವು ಮುಗಿದೋಗಿದೆ. ಅಬ್ರಹಾಮನೇ ನಿನಗೆ ಪ್ರಾಯ ಆಗಿದೆ, ನಿಮಗೆ ವಯಸ್ಸಾಗಿದೆ, ನಿನ್ನ ಶರೀರದಲ್ಲೂ ಜೀವ ಇಲ್ಲ, ಸಾರಳ ಶರೀರದಲ್ಲೂ ಜೀವ ಇಲ್ಲ. ಆದರೆ ನಿನ್ನ ನಂಬಿಕೆ ಏನು ಹೇಳ್ತಾ ಇದೆ, ಇಲ್ಲದಿರುವುದರ ಮಧ್ಯದಲ್ಲಿ ದೇವರು ಸಕಲದನ್ನು ಬರಮಾಡುವುದು ಎನ್ನುವುದು ನಿನ್ನ ನಂಬಿಕೆ ಆಗಿದೆ. ಪ್ರತಿ ಸಾರಿ ನೀನು ನಂಬಿಕೆ ಇಟ್ಟು ನೀನು ಏನು ಕೂಗಿ ಹೇಳ್ತೀಯ, ಇಲ್ಲದಿರುವುದರ ಮಧ್ಯದಲ್ಲಿ ಸಕಲದನ್ನು ಬರಮಾಡುವ ದೇವರು. ಈಗ ಜೀವ ಇಲ್ಲ, ಆದರೆ ಜೀವ ದೇವರು ಬರಮಾಡುತ್ತಾನೆ. ಸಾರೊಬ್ಳಿಗೆ ಗರ್ಭ ಕಾಲವು ಮುಗಿದೋಯ್ತು, ಆದರೆ ಗರ್ಭದಲ್ಲಿ ಒಂದು ಸಂತತಿ ಇಡೋದಕ್ಕೆ ದೇವರು ಶಕ್ತನು ಎಂದು ಅಬ್ರಹಾಮನು ನಂಬಿದನು. ಆ ನಂಬಿಕೆಯನ್ನ ದೇವರು ನೋಡಿ ಹೇಳಿದನು, ನೀನೇನ್ ನಂಬ್ತೀಯೋ ಅದೇ ನಾನು ನಿನ್ನ ಜೀವನದಲ್ಲಿ ಮಾಡುತ್ತೇನೆ. ನಿನ್ನ ಶರೀರದಲ್ಲಿ ಜೀವ ಇಲ್ಲ, ನೀನು ನಂಬದಲ್ಲ, ಇಲ್ಲದಿರುವುದನ್ನ ಬರಮಾಡುವ ದೇವರು. ಏನಿಲ್ಲ, ಜೀವ ಇಲ್ಲ, ಆದರೆ ನನ್ನಲ್ಲಿ ಜೀವವನ್ನು ಉಂಟು ಮಾಡುತ್ತೇನೆ. ಗರ್ಭದಲ್ಲಿ ಫಲ ಇಲ್ಲ, ಆದರೆ ನೀನು ನಂಬ್ತೀಯಲ್ಲ, ಗರ್ಭ ಕಾಲ ಕಳೆದೋದ್ರು ಇಲ್ಲದಿರುವ ಮಧ್ಯದಲ್ಲಿ ಎಲ್ಲವನ್ನು ಬರಮಾಡೋದಕ್ಕೆ ದೇವರು ಶಕ್ತನು ಎಂದು ನೀನು ನಂಬುತ್ತೀಯಲ್ಲ. ಆ ಗರ್ಭದ ಮಧ್ಯದಲ್ಲಿ ನಾನು ಒಂದು ಸಂತತಿಯನ್ನು ಹೊರಗಡೆ ಕರೆ ತರಲಿಕ್ಕಾಗಿ ಹೋಗ್ತೇನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಕೂಗಿ ಹೇಳುತ್ತೇನೆ, ಈ ಉಪವಾಸ ಪ್ರಾರ್ಥನೆಯಲ್ಲಿ ನಂಬುವವರು ಯಾರಾದರೂ ಇದ್ದೀರಾ? ಇವತ್ತು ಏನು ಇಲ್ಲದಿರುವುದಾದ್ರೂ ಎಲ್ಲವನ್ನ ಬರಮಾಡುವುದಕ್ಕೆ ನನ್ನ ದೇವರ ಕೈಯಲ್ಲಿ ಸಾಧ್ಯ. ಯೇಸುವಿನ ನಾಮದಲ್ಲಿ ಜೀವ ಇಲ್ಲದಿರುವ ಮಧ್ಯದಲ್ಲಿ, ಬಿಡುಗಡೆಗಳು ಇಲ್ಲದಿರುವ ಮಧ್ಯದಲ್ಲಿ, ಅದ್ಭುತಗಳು ಇಲ್ಲದಿರುವ ಮಧ್ಯದಲ್ಲಿ, ಜಯ ಇಲ್ಲದಿರುವ ಮಧ್ಯಗಳಲ್ಲಿ, ಸವಾಲುಗಳು ಇಲ್ಲೂ ಇರುವಂತ ಮಧ್ಯಗಳಲ್ಲಿ ಕರ್ತನು ನನಗಾಗಿ ದೊಡ್ಡ ಕಾರ್ಯ ಮಾಡಲಿಕ್ಕೆ ಶಕ್ತನು ಎಂದು ನಂಬುವ ದೇವರ ಮಕ್ಕಳು ಯಾರಾದ್ರೂ ಇರುವುದಾದ್ರೆ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ದಿನದಲ್ಲಿ ಯಾರಾದ್ರೂ ಬಲವಾಗಿ ನಂಬಿರೆ